ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಕ್, ಕನ್ಸಲ್ಟೆಂಟ್ ನ್ಯೂರೋಸರ್ಜರಿ, ಮೆಡಿಕವರ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರು. ನಾನು ಇವತ್ತು ಮಾತಾಡಬೇಕಾಗಿರೋ ವಿಷಯ ತಲೆನೋವು. ಇದು ಕಾಮನ್ ಆಗಿ ಬರುವಂತಹ ಪ್ರಾಬ್ಲಮ್ಮು. ಡೇ ಟು ಡೇ ಲೈಫಲ್ಲಿ ಎಲ್ಲರೂ ಒಂದು ಟೈಮಲ್ಲಿ ಇದು ಬಂದೇ ಇರ್ತದೆ. ಸೊ ತಲೆನೋವು ಅನ್ನೋದ್ರಲ್ಲಿ ನಾವು ಫಸ್ಟು ಭಯಪಡೋ ಅಂಥ ನೆಸೆಸಿಟಿ ಇರೋದಿಲ್ಲ. ಬಟ್ ತಲೆನೋವು ಒಂದು ಇಂಡಿಕೇಟರ್ ಇದ್ದಂಗೆ ಇರ್ತದೆ. ಆ ಇಂಡಿಕೇಟರ್ ಅಂಡರ್ಲೈಯಿಂಗ್ ಕಾಯಿಲೆನ ಹೇಳ್ತದೆ. ಆ ಅಂಡರ್ಲೈಯಿಂಗ್ ಕಾಯಿಲೆನ ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ ಆಗಿರ್ತದೆ. ತಲೆನೋವಲ್ಲಿ ವೆರೈಟಿ ಆಫ್ ಪ್ಯಾಟರ್ನ್ಸ್ನ ನಾವು ಗಮನಿಸ್ತೀವಿ. ತಲೆನೋವು ಇದ್ದಾಗ ಫಸ್ಟ್ ನಾವು ಇದು ಮಾಡೋದು ಸೈಟ್ ಅಂದರೆ ಒಂದು ಅರ್ಧ ತಲೆನೋವು ಇದೆಯೋ ಅಥವಾ ಪೂರ್ತಿ ತಲೆನೋವು ಬರ್ತಾ ಇದೆಯೋ, ಸೈಟ್ ಮುಂದೆ ತಲೆನೋವು ಬರ್ತಾ ಇರೋದು ಅಥವಾ ಹಿಂಭಾಗದಲ್ಲಿ ತಲೆನೋವು ಬರ್ತಾ ಇರೋದು ಅಥವಾ ಕಿವಿನ ಆಸ್ಪಾಸಲ್ಲಿ ಬರುವಂಥ ತಲೆನೋವು, ಅದನ್ನ ನಾವು ಗಮನಿಸ್ತೀವಿ. ಆ ಸೈಟ್ ಮುಖಾಂತರ ನಮ್ಗೆ ಏನೇನು ಗೊತ್ತಾಗ್ತದೆ ಅಂತಂದ್ರೆ, ಒಂದು ಕಣ್ಣಿನ ಮುಂಭಾಗದಲ್ಲಿ ಮೇಲ್ಗಡೆ ನೋವು ಬರ್ತಾ ಇದೆ ಅಂತಂದ್ರೆ ಅದನ್ನ ಮೋರ್ ಲೈಕ್ಲಿ ಅದು ಸೈನಸೈಟಿಸ್ ಪೇನ್ ಇರ್ತದೆ. ಒಂದು ಸೈಡ್ ಪೇನ್ ಬರ್ತಾ ಇದೆ ಅಂದ್ರೆ ಮೈಗ್ರೇನ್ ಪ್ರಾಬ್ಲಮ್ ಇರ್ಬೋದು. ಬ್ಯಾಕ್ ಸೈಡ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಯೂಶಲಿ BP ಹೆಚ್ಚಿಗೆ ಹಾಕಿ ಬರುವಂಥ ಪೇನ್ಗಳು ಯೂಶಲಿ ಬ್ಯಾಕ್ ಸೈಡ್ ಅಲ್ಲಿ ಇರ್ತದೆ. ಟ್ಯೂಮರ್ ಆಗಲಿ ಅಥವಾ ಕಿವಿಲಿ ಏನಾದರೂ ಸಮಸ್ಯೆ ಇದ್ದರೂ ಟ್ಯೂಮರ್ ಇಲ್ಲಿ ಈ ಭಾಗದಲ್ಲಿ ಇತ್ತು ಅಂತಂದ್ರೆ ಯೂಶಲಿ ಒನ್ ಸೈಡೆಡ್ ಅಥವಾ ಕಿವಿನ ಆಸ್ಪಾಸ್ ಇದರಲ್ಲಿ ನೋವು ಬರೋ ಸಾಧ್ಯತೆ ಇರ್ತದೆ. ಅದರ ಈ ತಲೆ ನೋವಿನ ಸೈಟಿನ ಜೊತೆಗೆ ಅದರ ಅಸೋಸಿಯೇಟೆಡ್ ಆಗಿರೋಂಥ ಸಿಂಪ್ಟಮ್ಸ್ಗಳು ಬಹಳ ಹೆಲ್ಪ್ ಆಗ್ತದೆ. ಈಗ ತಲೆನೋವು ಮುಂಭಾಗದಲ್ಲಿ ಬಂದು ಕತ್ತು ಬಗ್ಗಿದ ತಕ್ಷಣ ತಲೆ ಭಾರ ಆಗೋದು, ಅದರ ಜೊತೆಗೆ ಕೋಲ್ಡ್ ಆಗಿರೋದು ಅಥವಾ ಸ್ನೀಸಿಂಗ್ ತುಂಬ ಬರ್ತಾ ಇದೆ, ಅದರ ಜೊತೆಗೆ ರೀಸೆಂಟ್ ಆಗಿ ಕಿವಿ ಬ್ಲಾಕ್ ಆಗ್ತಾ ಇರೋದು, ಇದೆಲ್ಲ ಇಂಡಿಕೇಟರ್ ನಮಗೆ ಸೈನಸೈಟಿಸ್ ಬಗ್ಗೆ ಹೇಳ್ತದೆ. ತಲೆಯ ಅರ್ಧ ಭಾಗದಲ್ಲಿ ನೋವು, ಅದರ ಜೊತೆಗೆ ವಾಂತಿ ಬಂದಂಗಾಗೋದು, ತಲೆ ಸುತ್ತದಂಗಾಗೋದು, ಕಣ್ಣಲ್ಲಿ ಕೆಲವು ಬಾರಿ ಮಂಜು ಬಂದಂಗಾಗೋದು ಯೂಶಲಿ ಮೈಗ್ರೇನ್ ಪ್ರಾಬ್ಲಮ್ನ ಒಂದು ಸಿಂಪ್ಟಮ್ಸ್ ಇರ್ತದೆ. ಬಹಳ ಕಾಲದಿಂದ ಇದೆ, ಅದು ಮಧ್ಯದಲ್ಲಿ ಎಪಿಸೋಡ್ ಬರ್ತದೆ, ಕಡಿಮೆ ಆಗೋದು, ಈ ಥರ ಎಲ್ಲ ಆಗೋದಿರೋದು ಇತ್ತು ಅಂತಂದ್ರೆ ಮೋರ್ ಲೈಕ್ಲಿ ಇಟ್ ಇಸ್ ಅ ಮೈಗ್ರೇನ್ ಅಂತ ಕರಿತೀವಿ. ಹಿಂಭಾಗದಲ್ಲಿ ನೋವು ಬರ್ತಾ ಇದೆ, ಸೊ ರೀಸೆಂಟ್ ಆಗಿ ಅಥವಾ BP ಹೆಚ್ಚಿಗೆ ಆಗ್ತಾ ಇದೆ ಅಥವಾ ಏನಾರ ಇದೆ ಅಂತಂದಾಗ ಸೊ ನಮಗೆ ಅದು ಹೈಪರ್ ಟೆನ್ಷನ್ ಬಗ್ಗೆ ನಮ್ಗೆ ಹೇಳ್ತದೆ. ಸೊ ಹಿಂಭಾಗದಲ್ಲಿ ಬಂದಾಗ ನಾವು ಅದನ್ನ ಯೂಶಲಿ ನೆಗ್ಲೆಕ್ಟ್ ಮಾಡಬಾರ್ದು. ಕಾಮನ್ ಸೈಟ್ ಟೆನ್ಷನ್ ಇಂಡೆಕ್ಸ್ ಯೂಶಲಿ ನಾವು ಇಟ್ಕೊಳ್ಳೋ ರೀತಿ ಈ ರೀತಿ ಇರ್ತದೆ. ಇಲ್ಲಿ ನೋವು ಬರ್ತಾ ಇದೆ, ಸೊ ಅದನ್ನ ನಾವು ಇಗ್ನೋರ್ ಮಾಡಬಾರ್ದು. ಇಮಿಡಿಯೇಟ್ ಆಗಿ ಅದನ್ನ BP ಚೆಕ್ ಮಾಡಿಸ್ಕೊಂಡು BP ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಕೆಲವರಲ್ಲಿ ಎಸ್ಪೆಷಲಿ ಮಹಿಳೆಯರಲ್ಲಿ ಸೊ ಅನಿಮಿಕ್ ಇರೋ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದು ಸೇಮ್ ಅದು ಬ್ಯಾಕ್ ಸೈಡ್ ಅಲ್ಲಿ ಹೆಡ್ಡೇಕ್ ಬರ್ತದೆ. ಸೊ ಈ ರೀತಿ ನಮಗೆ ಒಂದು ವೇರಿಯಸ್ ಸಿಂಪ್ಟಮ್ಸ್ ನೋಡೋದ್ರಿಂದ ನಮಗೆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಡಿಸೀಸ್ ಬಗ್ಗೆ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಹೆಡ್ಡೇಕ್ ಅಂದ ತಕ್ಷಣ ಎಲ್ಲಾದರೂ ಟ್ಯೂಮರ್ ಆಗಲಿ, ಟ್ಯೂಮರ್ ಇಂದಲೇ ಬಂದಿರೋದಾಗ್ಲಿ, ಅದೇ ಕ್ಯಾನ್ಸರ್ ಆಗಿದೆ ಅನ್ನೋ ಭಯ ಪಡೋ ಅವಶ್ಯಕತೆ ಇಲ್ಲ. ಯೂಶಲಿ ನಾವು ಸ್ಕ್ಯಾನ್ ಯಾವಾಗ ಮಾಡಿಸ್ತೀವಿ, ಸ್ಕ್ಯಾನ್ ಅವಶ್ಯಕತೆ ಎಲ್ಲರಿಗೂ ಇದೆಯಾ ಅನ್ನೋದು ಇನ್ನೊಂದು ನೆಕ್ಸ್ಟ್ ಕ್ವಶನ್. ಸೊ ಸ್ಕ್ಯಾನ್ ಎಲ್ಲರಿಗೂ ಅವಶ್ಯಕತೆ ಇರೋದಿಲ್ಲ. ಯೂಶಲಿ ಮೈಗ್ರೇನ್ ಇದರಲ್ಲೆಲ್ಲ ಯೂಶಲಿ 95% ಆಫ್ ದ ಟೈಮ್ ಸೊ ಸ್ಕ್ಯಾನ್ಸ್ ಎಲ್ಲ ಯೂಶಲಿ ನಾರ್ಮಲ್ ಆಗಿರ್ತದೆ. ಸೊ ಡೈರೆಕ್ಟ್ ಆಗಿ ಅಂತ ಇದರಲ್ಲಿ ನಾವು ಹೋಗೋ ಅವಶ್ಯಕತೆ ಇರಲ್ಲ. ಒಂದು ತಲೆನೋವು ಇವತ್ತು ಶುರುವಾಗಿ ನಾಳೆ ಇನ್ನೂ ಅದರದ್ದು ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ, ಡೈಲಿ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ, ಅದ್ರ ಜೊತೆಗೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಬರ್ತಾ ಇದೆ. ತಲೆನೋವು ಜೊತೆಗೆ ವಾಂತಿ ಬರ್ತಾ ಇದೆ ಅಥವಾ ತಲೆ ಸುತ್ತು ಜಾಸ್ತಿ ಆಗ್ತಾ ಇದೆ, ಕಣ್ಣು ತುಂಬ ಮಂಜಾಗ್ತಾ ಇದೆ ಅಥವಾ ಕೈ ಕಾಲಲ್ಲಿ ಎಲ್ಲೋ ವೀಕ್ನೆಸ್ ಬರ್ತಾ ಇದೆ, ಕಣ್ಣಲ್ಲಿ ಡಬಲ್ ವಿಷನ್ಸ್ ಕಾಣ್ತಾ ಇದೆ. ಹಂಗಿದ್ದಾಗ there is a definitive indications for MRI ಸ್ಕ್ಯಾನ್. ಸೊ ಈಗ MRI ಸ್ಕ್ಯಾನ್ ಮಾಡಬೇಕು, CT ಸ್ಕ್ಯಾನ್ ಮಾಡಬೇಕು, ಅದು ಒಂದು ನೆಕ್ಸ್ಟ್ ಕ್ವಶನ್ಸ್ ಇರ್ತದೆ. ಯಾವಾಗಲೂ ನಮಗೆ ಈ ಎಮರ್ಜೆನ್ಸಿ ಕೇಸಸ್ ಅಂದರೆ ತಲೆಗೆ ಪೆಟ್ಟು ಬಿದ್ದು ಆದಾಗ ನಾವು CT ಸ್ಕ್ಯಾನ್ನ ಪ್ರಿಫರ್ ಮಾಡ್ತೀವಿ. ಕೋಲ್ಡ್ ಕೇಸಸ್ ಅಂದರೆ ಈಗ ತುಂಬ ದಿನದಿಂದ ತಲೆನೋವಿದೆ ಅಥವಾ ಈಗ ರೀಸೆಂಟಾಗಿ ತಲೆನೋವು ಬಂದು ತುಂಬ ಹೆಚ್ಚಿಗೆ ಆಗಿ ಇದಾಗ್ತಾ ಇದೆ ಅಂದಾಗ ವಿ ಪ್ರಿಫರ್ ಮೋರ್ ಆಫ್ MRI. ಸೊ CT ಸ್ಕ್ಯಾನ್ ಅಲ್ಲಿ ರೇಸ್ ಇರ್ತದೆ, MRI ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಿಂದ ಮಾಡುವಂಥ ಒಂದು ವಿಧಾನ. ಸೊ CT ಸ್ಕ್ಯಾನ್ ಯೂಶಲಿ ಎಮರ್ಜೆನ್ಸಿ ಪೋಸ್ಟ್ ಹೆಡ್ ಇಂಜುರಿ ಆ ಥರ ಕೇಸಸ್ ಅಲ್ಲಿ ನಾವು ಅದನ್ನು ಪ್ರಿಫರ್ ಮಾಡ್ತೀವಿ. MRI ನಾವು ಕೋಲ್ಡ್ ಕೇಸಸ್ ಅಲ್ಲಿ ಪ್ರಿಫರ್ ಮಾಡ್ತೀವಿ. ಸೊ ನೀವು ಕೋಲ್ಡ್ ಕೇಸಲ್ಲಿ ಇದ್ದಾಗ CT ಸ್ಕ್ಯಾನ್ ಮಾಡಿದ್ರೆ ಅದರದ್ದು ಅಷ್ಟು ನಮಗೆ ಉಪಯೋಗ ಬರೋದಿಲ್ಲ. ಸೊ ಅನ್ನೆಸೆಸರಿಯಾಗಿ CT ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಇಲ್ಲ. MRI ಇಂಡಿಕೇಶನ್ ನಾನು ಹೇಳಿದಂಗೆ ಅವಶ್ಯಕತೆ ಇದ್ದರೆ ಮಾಡಿಸ್ಬೇಕಾಗ್ತದೆ, ಇಲ್ಲ ಅಂತೂ ಇಲ್ಲ.
ನೆಕ್ಸ್ಟ್ ಇಂಪಾರ್ಟೆಂಟ್ ನಮ್ಗೆ ಇನ್ನೊಂದು ತಲೆನೋವಲ್ಲಿ ನಮಗೆ ಟೆಸ್ಟ್ ಹೆಲ್ಪ್ ಬರೋದು ಅಂತಂದ್ರೆ ಫಂಡೋಸ್ಕೋಪಿ ಅಂತ ಕರಿತೀವಿ. ಫಂಡೋಸ್ಕೋಪಿ ಅಂತಂದ್ರೆ ಕಣ್ಣಿನ ಒಳಗಡೆ ಇರುವಂತ ನರಗಳನ್ನ ನಾವು ನೋಡಿ ಅದರದ ಸ್ವೆಲ್ಲಿಂಗ್ ಇದೆಯೋ ಅಥವಾ ಡಿಸ್ಕ್ ಅಂತ ಇರ್ತದೆ, ಆಪ್ಟಿಕ್ ಡಿಸ್ಕ್ ಅಂತ ಇರ್ತದೆ, ಅದ್ರದ್ದು ಏನಾದ್ರು ಸ್ವೆಲ್ಲಿಂಗ್ ಇದೆಯಾ, ಆ ಸ್ವೆಲ್ಲಿಂಗ್ ನಮಗೆ ಒಂದು ಇಂಡಿಕೇಟರ್, ಬ್ರೈನ್ ಪ್ರೆಷರ್ನ ಅದು ಹೇಳಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಬ್ರೈನ್ ಪ್ರೆಷರ್ನ ನಾವು ಇಂಡೈರೆಕ್ಟ್ಲಿ ಆಗಿ ಯಾವುದೇ ರೀತಿ ಇನ್ವೇಷನ್ ಇಲ್ಲದೆ ನಾವು ಆಪ್ಟಿಕ್ ಡಿಸ್ಕ್ ನೋಡಿ ಮಾಡ್ಬೋದು.